ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹೇಶ್ ರಾಜ್ ಆ್ಯಂಡ್ ಪ್ರದೀಪ್. ಸೊ ಬನ್ನಿ, ಒಂದು ಒಳ್ಳೆಯ ಲ್ಯಾಂಡು, ಹೈವೇ ಅಟ್ಯಾಚ್ಡ್, ಊಟಿ ಟು ಗುಂಡ್ಲುಪೇಟೆ. ಗುಂಡ್ಲುಪೇಟೆಯಿಂದ ನಿಮಗೆ 4 ಕಿಲೋಮೀಟರ್ ಅಲ್ಲ, 2 ಕಿಲೋಮೀಟ್ರ್ ಹಿಂದೆಯೇ ಅಕ್ಕಪಕ್ಕ ಎದುರುಗಡೆ ಲೇಔಟ್ ಆಗೈತೆ. ಲೇಔಟ್ ಆಗಂತ ಸೂಟಬಲ್ ಜಾಗ. ಲೇಔಟ್ಗೆ ಅಥವಾ ಹೋಮ್ ಸ್ಟೇಗೆ, ರೆಸಾರ್ಟ್ಗೆ ಸೂಟಬಲ್ ಜಾಗ. ತಾರ್ ರೋಡ್ ಅಪ್ರೋಚು, ಹೈವೇಯಿಂದ 100 ಮೀಟ್ರ್ ಅಷ್ಟೇ. ಒಂದು ಲೇಕ್ ಇದೆ, 2 ಬೋರ್ ಇದೆ, ಒಂದು ಮನೆ ಇದೆ. ಲೇಔಟ್ಗೆ ಸೂಟಬಲ್ ಜಾಗ. ನಾನು ಹೇಳಿದ್ದು JV ಕೊಟ್ಟರೆ ಕೇಳ್ತೀನಿ, JV ಕೊಟ್ಟರೆ ಒಳ್ಳೆಯ ಜಾಗ. ಅಂದರೆ ಹೈವೇಯಿಂದ ವೀರನಪುರ ಗೇಟ್ ಅಂತ ಬರುತ್ತೆ, ಕ್ರಿಶ್ಚಿಯನ್ದು ಒಂದು ಹಾಸ್ಪಿಟ್ಲು ಬರುತ್ತೆ, ಅಸಿಸಿ ಹಾಸ್ಪಿಟ್ಲಿಂದ ಒಂದು 400 ಮೀಟ್ರ್ ಅಷ್ಟೇ ಈ ಜಾಗ. ತುಂಬ ಚೆನ್ನಾಗಿದೆ ಕಣ್ರಿ. ಲೇಔಟ್ಗೆ, ಹೋಮ್ ಸ್ಟೇಗೆ, ರೆಸಾರ್ಟ್ಗೆ ಏನು ಬೇಕಾದ್ರೂ ಮಾಡ್ಬೋದು. ಹೈವೇ ಅಟ್ಯಾಚ್ಡ್ ಜಾಗ. ಸೊ ಬನ್ನಿ, ಎಲ್ಲಿ ಎಲ್ಲ ಏನು ಡೀಟೇಲ್ಸ್ ಹೇಳ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಹೊಸ್ದಾಗಿ ಮಾಡ್ತಾರೋ ದಯವಿಟ್ಟು ವ್ಯೂವರ್ಸು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಗೋತಿರೋ ಬಿಡ್ತಿರೋ ಸೆಕೆಂಡರಿ. ದಯವಿಟ್ಟು ಮೈ ಹಂಬಲ್ ರಿಕ್ವೆಸ್ಟ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮದು ಲ್ಯಾಂಡು ಸೇಲು, ಬೈ ಆ್ಯಂಡ್ ಎನಿ ಒನ್ ಹೌಸು ಕರ್ನಾಟಕ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ನಾವು ಸೇಲ್ ಮಾಡಿಸ್ಕೊಡ್ತೀವಿ. ಲ್ಯಾಂಡ್ ಇದ್ದರೂ ಓಕೆ, ಸೈಟ್ ಇದ್ದರೂ ಓಕೆ, ಹೌಸ್ ಇದ್ದರೂ ಓಕೆ. ಕರ್ನಾಟಕ, ಮೈಸೂರು, ಬೆಂಗಳೂರು ಎಲ್ಲೇ ಮೂಲೆ ಇರಲಿ, ನಾವು ಸೇಲ್ ಮಾಡಿಸ್ಕೊಡ್ತೀವಿ. ನಮ್ಮದು ಪ್ರಾಪರ್ ಬಂದು ಬ್ಯಾಂಗ್ಳೂರು ಒಂದು ಟೀಮು, ಮೈಸೂರು ಒಂದು ಟೀಮು, ಚಾಮರಾಜನಗರ ಒಂದು ಟೀಮು, ಗುಂಡ್ಲುಪೇಟೆ ಒಂದು ಟೀಮು, ಮತ್ತು ಮಡಿಕೇರಿ ಒಂದು ಟೀಮು, ಈ ಕಡೆ ಕೊಳ್ಳೇಗಾಲ ಒಂದು ಟೀಮು, ಮತ್ತು ಆ ಕಡೆ ತುಮಕೂರು ಒಂದು ಟೀಮು, ಮತ್ತು ಇನ್ನೊಂದು ಕಡೆ ಚಿತ್ರದುರ್ಗ ಒಂದು ಟೀಮು. ಫುಲ್ ಸರೌಂಡಿಂಗ್ ಟೀಮ್ ಇದೆ. ಯಾರು ಬೇಕಾದ್ರೂ ಸೇಲ್ ಮಾಡಿಸ್ಕೊಡ್ತಾರೆ, ಓಕೆನಾ. ದಯವಿಟ್ಟು ಡಿಸ್ಪ್ಲೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹೊಸ ವ್ಯೂವರ್ಸು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಮೈ ಹಂಬಲ್ ರಿಕ್ವೆಸ್ಟ್. ಎನಿ ಒನ್ ಪ್ರಾಪರ್ಟಿ ಬೈ ಆ್ಯಂಡ್ ಸೇಲ್ ಕಾಂಟ್ಯಾಕ್ಟ್ ಮಾಡಿ, ಓಕೆನಾ. ಬನ್ನಿ, ವಿಡಿಯೋ ಕಂಟಿನ್ಯೂ ಮಾಡಿ. ಇದೇ ತೋಟ ತುಂಬ ಚೆನ್ನಾಗಿದೆ. ತೋಟ 100 ತೆಂಗು ಮರ ಇದೆ, 4 ಎಕರೆ ಬೌಂಡ್ರಿ, 2 ಬೋರ್ ಇದೆ, ಒಂದು ಮನೆ ಇದೆ. ಇದು ಲೇಔಟ್ಗೂ ಆಗುತ್ತೆ. ಅಕ್ಕಪಕ್ಕ ಒಂಚೂರು 200 ಮೀಟರ್ ಲೇಔಟ್ಗಳಿವೆ, 300-400 ಮೀಟರ್ ಲೇಔಟ್ಗಳಿವೆ. ಲೇಔಟ್ಗೆ ಸೂಟಬಲ್ಲು, ಇಲ್ಲಾಂದರೆ ಹೋಮ್ ಸ್ಟೇ, ರೆಸಾರ್ಟು ಸೂಟಬಲ್ ಜಾಗ. ಹೈವೇಯಿಂದ ಹೈವೇಯಿಂದ ಗುಂಡ್ಲುಪೇಟೆ ಊಟಿ ಹೈವೇ ಇದೆಯಲ್ಲ, ಗುಂಡ್ಲುಪೇಟೆಯಿಂದ 1 ಕಿಲೋಮೀಟ್ರ್ ಹಿಂದೆಯೇ ಹೈವೇ ಇದೆ. ಒಂದು ಲೇಕ್ ಇದೆ. ಈ ಲೇಕ್ ಇದೇ ಥರ ರೋಡ್ ಅಪ್ರೋಚು, ತಾರ್ ರೋಡ್ ಅಪ್ರೋಚ್ ಇದೆ. ಇದೇ ಥರ ಒಂದು ರೋಡ್ ಇದೆ, ಇದಕ್ಕೂ ಅಪ್ರೋಚ್ ಕೊಡ್ತೀನಿ. ಇದ್ರ ಪಕ್ಕದಲ್ಲೇ ತಾರ್ ರೋಡ್ ಬರುತ್ತೆ. ವಾಕ್ ಮಾಡಿ ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿದೆ ಲ್ಯಾಂಡು. ಸೊ ರೆಡ್ ಸಾಯಿಲು, ತೆಂಗು ಇದೆ, ಒಂದು ಬೋರ್ ಇದೆ, ಒಂದು ಮನೆ ಇದೆ, ಡ್ರಿಪ್ ಇರಿಗೇಷನ್ ಇದೆ. ಬೆಳೆ ಬೆಳೆಯೋಕ್ಕೂ ಸೂಕ್ತ. ಗುಂಡ್ಲುಪೇಟೆಯಲ್ಲಿ ಟೌನಲ್ಲೇ ಬೇಕು ಅನ್ನೋರಿಗೆ ಈ ಜಾಗ ಸೂಕ್ತ. ಅಥವಾ ಟೌನಲ್ಲೇ ನನಗೆ ಬೇಕು, ಎಷ್ಟಾದ್ರೂ ಪರವಾಗಿಲ್ಲ ಅಂತ ಹೇಳ್ತಾರಲ್ಲ, ಅಂಥವ್ರಿಗೆ ಸೂಟಬಲ್ಲು. ಇಲ್ಲ ಲೇಔಟ್ಗೆ, ಇನ್ನು ಈಗಲೂ ಲೇಔಟ್ ಸೈಟ್ ಮಾಡಿದ್ರೆ ಸೇಲ್ ಆಗುತ್ತೆ. ಇಲ್ಲ ಬೇಡ, ಒಂದು 3 ವರ್ಷ, 4 ವರ್ಷ, 5 ವರ್ಷ ಬಿಟ್ಟು ಲೇಔಟ್ ಮಾಡ್ತೀನಿ ಅನ್ನೋ ಅಂಥವ್ರಿಗೂ ಸೂಟಬಲ್ ಆಗುತ್ತೆ. ಲೇಔಟ್ಗೆ ಹೇಳ್ದಷ್ಟು ಜಾಗ ಇದು, ಮಾಡಿದಷ್ಟು ಜಾಗ ಇದು. ಲೇಔಟ್ಗೆ ಸೂಪರಾಗಿದೆ ಜಾಗ. ತಾರ್ ರೋಡ್ ಅಪ್ರೋಚು, ಈ ವಾಕ್ ಮಾಡ್ಕೊ ಹೋಗ್ತೀವಿ. ಇಲ್ಲಿ ತನಕನೂ ಬೌಂಡ್ರಿ ಇದೆ ಅವ್ರದ್ದು. ಒಂದು ಲೇಕ್ ಇದೆ, ನೀರಿಗೇನು ಪ್ರಾಬ್ಲಮ್ ಇಲ್ಲ. ತುಂಬ ಚೆನ್ನಾಗಿದೆ ಬೌಂಡ್ರಿ. 4 ಎಕರೆ 20 ಗುಂಟೆ ಬರುತ್ತೆ ಜಮೀನು. 90 ಲಕ್ಷ ಹೇಳ್ತಾರೆ, 1 ಎಕರೆ 90 ಲಕ್ಷ. ಸೂಟಬಲ್ ಲೇಔಟು, ರೆಸಾರ್ಟು, ಹೋಮ್ ಸ್ಟೇ ಅಥವಾ ಎನಿ ಒನ್ ಜನರಲ್ ಪ್ರಾಪರ್ಟಿ, ಲಿಂಗಾಯತರು ಓನರು. ತುಂಬ ಚೆನ್ನಾಗಿದೆ ಜಾಗ. ದಯವಿಟ್ಟು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಎನಿ ಡೀಟೇಲ್ಸ್, ಓಕೆನಾ. ತುಂಬ ಚೆನ್ನಾಗಿದೆ. ಲೇಔಟ್ಗೆ ಓಕೆನಾ, ಬೆಸ್ಟ್. ಅಕ್ಕಪಕ್ಕ ಎದುರುಗಡೆ ಲೇಔಟ್ ಇದೆ, ಅದು ತೋರಿಸ್ತೀನಿ ನಿಮಗೆ. ಸಾಧ್ಯವಾದಷ್ಟು ತೋರಿಸ್ತೀನಿ ಲೇಔಟ್ ಎಲ್ಲಿದೆ ಅಂತ. ತಾರ್ ರೋಡ್ ಅಪ್ರೋಚು, ತಾರ್ ರೋಡ್ಗೆ ಅಪ್ರೋಚು. JV ಕೊಡ್ತಾರೆ ಅಂದರೆ ಇನ್ನೂ ಬೆಟರು. JVಗೆ ನಾವು ಕೇಳಿಲ್ಲ. ಇದೇ ಹೈವೇ, ಇದೇ ತಾರ್ ರೋಡು. ಊಟಿ ಟು ಮೈಸೂರು ರೋಡ್ ಹೈವೇ ಇದು. ಇಷ್ಟೇ. ಪಕ್ಕದಲ್ಲಿ ಲೇಕ್ ಇದೆ, ಅಕ್ಕಪಕ್ಕ ಮನೆ ಇದೆ, ಲೇಔಟ್ಗಳಿದೆ. ಇಲ್ಲಿ ಅಕ್ಕಪಕ್ಕ ಇದ್ರ ಮುಂಚೂರು ಹಿಂದಕ್ಕೂ ಲೇಔಟ್ಗಳಿದೆ. ಇದೇ ಫಸ್ಟ್ ಸಿಗೋದು. ಇನ್ನು ಮುಂದಕ್ಕೂ ಲೇಔಟ್ ತುಂಬ ಇದ್ದಾವೆ. ಇದರ ಅಕ್ಕಪಕ್ಕ ಲೇಔಟ್ಗಳಿದ್ದಾವೆ. ಇದೊಂದು ಚಿಕ್ಕ ರೋಡ್ ಬರುತ್ತೆ. ಇದ್ರ ಪಕ್ಕನೇ ಒಂದು 200-300 ಮೀಟ್ರ್ ಹೋದರೆ ನಿಮಗೆ ಹೈವೇ, ಮೈಸೂರು ಟು ಊಟಿ ಹೈವೇ. ಇದು ಮೈನ್ ಬಂದು ವೀರನಪುರ ಗೇಟು. ವೀರನಪುರ ಗೇಟಿಂದ ಒಳಗಡೆ ಹೋಗಬೇಕು. ಇಲ್ಲಿಂದಲೇ ಎಂಟ್ರೆನ್ಸ್ ಇದೆ. ಈ ತೋರಿಸ್ತಾ ಇಲ್ಲ,
ಇಲ್ಲಿಂದನೇ ರಸ್ತೆ ಒಂದು ಲೇಕ್ ಇದೆ, ಅಲ್ಲಿ ಕಾಂತ ಲೇಕ್ ನೋಡಿ, ಆ ಲೇಕ್ ಹಿಂಭಾಗದ ಜಾಗ. ಈ ಲೇಕ್ ಅಟ್ಯಾಚ್ಡ್ ಜಾಗ ತುಂಬ ಚೆನ್ನಾಗಿದೆ. ಲೇಔಟ್ಗಂತೂ ಕಣ್ಣು ಮುಚ್ಕೊಂಡು ಆಗುತ್ತೆ ಕಣ್ರಿ ಈ ಜಾಗ ನೋಡಿ, ಸೂಪರಾಗಿದೆ ಜಾಗ. ದಯವಿಟ್ಟು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. 1 ಎಕರೆ 90 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್ ಇದೆ. ಹೈವೇ ಅಟ್ಯಾಚ್ಡ್ ಅಂದರೆ ಹೈವೇಯಿಂದ ಒಂದು 200 ಮೀಟ್ರ್ ಒಳಗಡೆ ಇದೆ. ಲ್ಯಾಂಡ್ ಅದ್ದೂರಿಯಾಗಿ ಲೇಔಟ್ ಮಾಡ್ಬೋದು. ಅದ್ದೂರಿಯಾಗಿ ಇದೆಲ್ಲ ರೋಡ್ ಹಾಕ್ಬಿಟ್ರೆ ಹೈವೇ ಅಟ್ಯಾಚ್ಡು 200 ಮೀಟ್ರ್ ಅಷ್ಟೆ. ಜೈವಿಕ್ ಕೊಡ್ತಾರೆ ಅಂತ ಕೇಳ್ತೀನಿ, ಜೈವಿಕ್ ಕೊಟ್ಟರೆ ಅಪ್ರೋಚ್ ಮಾಡೋಣ, ಓಕೆನಾ. ದಯವಿಟ್ಟು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಎನಿ ಒನ್ ಡೀಟೇಲ್ಸ್, ವಿಸಿಟಿಂಗ್ ಲೊಕೇಶನ್ ಏನು ಬೇಕಾದ್ರೂ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು. ಮೈಯಾಸ್ ಬೈ ಆ್ಯಂಡ್ ಸೇಲ್, ಲ್ಯಾಂಡು, ಹೌಸು ಅಥವಾ ಸೈಟು, ಎನಿ ಒನ್ ಇದ್ದರೂ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಓಕೆನಾ. ಪ್ಲೀಸ್ ಮೈ ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ನೀವು ತೊಗೋತಿರೋ ಬಿಡ್ತೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಯಾಕೆಂದರೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಹೆಲ್ಪ್ ಆಗುತ್ತೆ, ನಿಮ್ಮ ಕಡೆಯಿಂದ ಹೆಲ್ಪ್ ಆಗುತ್ತೆ. ಒಂದು ಸಬ್ಸ್ಕ್ರೈಬರು 1 ಕೋಟಿ ಇದ್ದಂಗೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಮೈ ಹಂಬಲ್ ರಿಕ್ವೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಕಾಂಟ್ಯಾಕ್ಟ್ ಮಾಡಿ ನಂಬರ್ಗೆ. ಥ್ಯಾಂಕ್ ಯು.